ದೀಪ ಐತೆ ಸ್ವಲ್ಪ ಮುಚ್ಕೊಂಡಿದೆ ಏನೇನು ಕೊಟ್ಟಪ್ಪ ಏಮೈಯಲ್ಲಿ ಅವಾಗೆಲ್ಲ ಗಿಡ ಖಾಲಿ ಮಾಡ್ದೆ ಅಲ್ಲಿ ಮಾತ್ರ ಇಲ್ಲ ಮೇಡಮ್, ಬೆಳಗ್ಗೆ ಬಂದಿದ್ದು ನಾವು. ದಶಕಗಳ ಕನಸಾಗಿ ಉಳಿದಿದ್ದಂಥ ಸೇತುವೆ ನಲ್ಲೂರು ಮತ್ತು ನತ್ತ ಗ್ರಾಮಗಳ ಮಧ್ಯೆ ಕಳ್ಳಿಕುಪ್ಪ ಮಾರ್ಗವಾಗಿ ಹೋಗುವಂಥ ತೀಗೊಲ್ಲಹಳ್ಳಿ ಪಂಚಾಯಿತಿಗೆ ಸೇರಿರುವಂಥ ಗ್ರಾಮಗಳು, ಪುಟ್ಟಳ್ಳಿ ಉಡುಪೂರಿಗೆ ಸೇರಿರುವಂಥ ಗ್ರಾಮಗಳು, ಆ ಭಾಗದಲ್ಲಿ ಮುಳಬಾಗಿಲು ಗಡಿವರೆಗೂ ಕೂಡ ಇದು ರಸ್ತೆ ಸಂಪರ್ಕ ಮತ್ತು ಸೇತುವೆಗಳು ಬಹಳ ಸ್ಥಿತಿ ಅಂತ ಅಂದರೆ ಬಹಳ ವರ್ಷದ ಹಳೇದು ಸೇತುವೆಗಳಾಗಿದ್ದರಿಂದ ಯೋಗ್ಯವಾಗಿರಲಿಲ್ಲ. ಶಿಥಿಲ ವ್ಯವಸ್ಥೆಗೆ ಹೋಗಿತ್ತು. ಬಹಳ ಜನ ವಿದ್ಯಾರ್ಥಿಗಳ ಆ ಭಾಗದಿಂದ ಹಳ್ಳಿಗಳಿಂದ ಬರ್ತಾ ಇರೋವಂಥ ವಿದ್ಯಾರ್ಥಿಗಳಿಗೆ ಮಳೆ ಬಂದಾಗ ಅಥವಾ ಕೋಡಿ ಹರಿದಾಗ ಈ ಕಡೆ ಎಷ್ಟೋ ಗಾಡಿಗಳು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕಿಯರಾಗಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ ಧೈರ್ಯ ಮಾಡ್ತಾ ಇರಲಿಲ್ಲ. ಈ ಭಾಗದ ಹಳ್ಳಿಗಳಲ್ಲಿ ಬಂದು ಮಕ್ಕಳಿಗೆ ಪಾಠ ಮಾಡುವಂಥ ಆಲೋಚನೆಗಳು ಕೂಡ ಮಾಡ್ತಾ ಇರಲಿಲ್ಲ. ಮತ್ತು ಈ ಹಳ್ಳಿಗಳಿಂದ ನತ್ತ, ಹೋಗ್ಲಹಳ್ಳಿ, ಕಳ್ಕುಪ್ಪ, ಆವನಿಗೆ ಹೋಗೋ ದಾರಿ ಮಧ್ಯದಲ್ಲಿ ಗುಟ್ಟಳ್ಳಿ ಭಾಗದಲ್ಲಿರುವಂಥ ಆ ಪಂಚಾಯಿತಿ ಭಾಗದಲ್ಲಿರುವಂಥ ಹಳ್ಳಿಗಳವರು ಕೂಡ ವಿದ್ಯಾರ್ಥಿಗಳಾಗಿರ್ಬೋದು, ರೈತರಿರ್ಬೋದು, ಜನಸಾಮಾನ್ಯರಿರ್ಬೋದು ಬಹಳ ವರ್ಷಗಳಿಂದ ಕಷ್ಟ ಅನುಭವಿಸಿದ್ದಾರೆ. ಅವ್ರದ್ದು ಏನೇ ಕಷ್ಟ ಸುಖ ಇರ್ಬೋದು, ರೈತರಿಗೆ ಒಂದು ಸಮಸ್ಯೆ ಇರುತ್ತೆ, ಜನಸಾಮಾನ್ಯರಿಗೆ ಒಂದು ಸಮಸ್ಯೆ, ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಳಿಗೆ, ಸ್ಕೂಲು ಕಾಲೇಜ್ಗೆ ಹೋಗುವಂಥವ್ರು, ಜೊತೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೂ ಕೂಡ ಈ ಭಾಗದಲ್ಲಿ ಒಂದು ಆ್ಯಂಬುಲೆನ್ಸ್ ಬರೋವಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಮಳೆ ಜಾಸ್ತಿ ಆದಾಗ ಆ ಒಂದು 2-3 ತಿಂಗಳಂತೂ ತುಂಬ ಕಷ್ಟಪಡ್ತಾಯಿದ್ರು. ಭಾಳ ಸತಿ ಹೇಳುವಂಥ ಪ್ರಯತ್ನ ಮಾಡಿದ್ರು, ಆದರೆ ಸರಿಯಾದ ಅನುದಾನ ಸಿಗದೇ ಇದ್ದಾಗ ನಾವು ಈ ಕೆಲಸಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ಸರ್ಕಾರ ಬಂದಾದಮೇಲೆ ನಮ್ಮ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು 1 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾರಿಗೂ ಅನುದಾನ ಕೊಡದೇ ಇರುವಂಥ ಸಂದರ್ಭದಲ್ಲಿ ನಾವು ಅವರಿಗೆ ಪದೇ ಪ್ರಯತ್ನ ಮಾಡಿದಾಗ ತುಂಬ ಸತಿ ಯೋಚನೆ ಮಾಡುವಂಥವ್ರು ಭಾಳ ಕಡಿಮೆ ಮಾತಾಡ್ತಾರೆ. ಮಿತಭಾಷಿಯವರು ಬೆಳಗಾಂ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಆದರೆ ಬಹಳ ಗೌರವವಾಗಿ ನಡ್ಕೊಂಡ್ರು. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಸೇತುವೆಗಳಿಗೆ ಅನುದಾನ ಕೊಡದೇ ಇದ್ದಾಗ ರಸ್ತೆ ಮತ್ತು ಸೇತುವೆ ಎರಡೂ ಸೇರಿ 10 ಕೋಟಿ ಅನುದಾನನ ನಮಗೆ ಮಂಜೂರು ಮಾಡಬೇಕಂದ್ರೆ ಆ ದಿನಗಳಲ್ಲಿ ಭಾಳ ಕಷ್ಟ ಇತ್ತು. ಆ 1 ವರ್ಷದಲ್ಲಿ ಯಾರಿಗೂ ಅನುದಾನ ಕೊಟ್ಟಿರಲಿಲ್ಲ. ಇದೇ ಸಮಸ್ಯೆನ ಫೋಟೋ ಪ್ರಿಂಟ್ ತೊಗೊಂಡೋಗಿ ಎಷ್ಟು ಕಷ್ಟ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ, 2 ವೀಲರ್ಸ್ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರಬೇಕು ಅಂದರೆ, ಸೇತುವೆ ದಾಟಬೇಕಂದ್ರೆ ಏನು ಪರಿಸ್ಥಿತಿ ಇದೆ, ಒಂದು ಆಟೋ ಕೂಡ ಬರಲ್ಲ ಈ ಮಾರ್ಗವಾಗಿ ಅಂತೆಲ್ಲ ಹೇಳಿದಾಗ ಯೋಚನೆ ಮಾಡಿ ಅವರು ಮಾತಾಡೋದು ತುಂಬ ಕಡಿಮೆನೇ, ನಮಗೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದರು. ನೆಕ್ಸ್ಟ್ ಒಂದು 2-3 ತಿಂಗಳಲ್ಲಿ ಅಧಿಕಾರಿಗಳಿಗೆ ಹೇಳಿ ಅದರದ್ದೆಲ್ಲ ಸಂಬಂಧಪಟ್ಟಿರುವಂಥ ಮಾಹಿತಿ ತರಿಸ್ಕೊಂಡು 3 ಬ್ರಿಡ್ಜು, 2 ಇಲ್ಲೇ ಬರುತ್ತೆ,
ನತ್ತ ಮತ್ತು ನಲ್ಲೂರು ರಸ್ತೆ ಮಾರ್ಗವಾಗಿ ಬರೋವಂಥದ್ದು 2 ಇಲ್ಲೇ ಬರುತ್ತೆ. ಇನ್ನೊಂದು ಬಡ್ಮಾಕ್ನಳ್ಳಿ ಹತ್ರ ಇನ್ನೊಂದು ಸೇತುವೆ ಬರುತ್ತೆ, ಬ್ರಿಡ್ಜ್ 3. ಮತ್ತು ಈ ರಸ್ತೆ ಕೂಡ 4.5 ಕೋಟಿಯಲ್ಲಾಗಿದೆ ಅಲ್ವಾ. 4.5 ಕೋಟಿಯಲ್ಲಿ ರಸ್ತೆ ಮಾರ್ಗನೂ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇಡೀ ನನ್ನ ಕ್ಷೇತ್ರದಲ್ಲೇ ರಾಜ್ಯ ಹೆದ್ದಾರಿಗಳು, SHTP ರೋಡ್ಸು, ಡಿಸ್ಟ್ರಿಕ್ಟ್ ಹೈವೇ, ಜಿಲ್ಲಾ ರಸ್ತೆಗಳು, ಜಿಲ್ಲಾ ಮುಖ್ಯ ರಸ್ತೆಗಳು, ಹಾಗಾಗಿ ಎಲ್ಲ ರಸ್ತೆಗಳನ್ನ ನಗರ ಭಾಗದಲ್ಲೂ ಕೂಡ ಎಲ್ಲೆಲ್ಲಿ ನನಗೆ ಯೋಗ್ಯವಾಗಿ ರಸ್ತೆಗಳು ಬೇಕಾಗುತ್ತೆ, ಮುಂದೆ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಅನುಕೂಲ ಆಗೋ ಮಾರ್ಗವಾಗಿ ನಾನು ಕೇಳೋವಂಥ ಎಲ್ಲ ರಸ್ತೆಗಳನ್ನು ಮಾಡಿಕೊಡುವಂಥದ್ರಲ್ಲಿ ಭಾಳ ತಾಯಿ ಮನಸ್ಸಿಂದ ನಮಗೆ ಸ್ಪಂದಿಸಿದ್ದಾರೆ, ಸಹಕಾರ ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಜನ ನಾವು ಅವ್ರ ಋಣದಲ್ಲಿದ್ದೀವಿ. ಈ ಶುಭ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ಇದನ್ನು ಲೋಕಾರ್ಪಣೆ ಮಾಡಬೇಕು, ಅವ್ರ ಕೈಯಲ್ಲಿ ಅವರ ಹಸ್ತದಿಂದ ಪೂಜೆ ಮಾಡಿಸ್ಬೇಕು, ಇನಾಗ್ರೇಷನ್ಸ್ ಮಾಡಿಸ್ಬೇಕು, ಆಮೇಲೆ ಲೋಕಾರ್ಪಣೆ ಮಾಡಬೇಕು ಅನ್ನೋವಂಥ ಬಹಳ ದಿನಗಳ ಪ್ರಯತ್ನ ನಾಳೆ ನನಸಾಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಆದಮೇಲೆ ಇಡೀ ಕ್ಷೇತ್ರದ ಜನ ಅಭಿಮಾನದಿಂದ, ಗೌರವದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಿಂದೆ ಯಾವತ್ತೂ ಮಾಡೋಕ್ಕಾಗದೇ ಇರೋವಂಥ ಕೆಲಸಗಳು, 50 ವರ್ಷಗಳ ಹಳೆಯ ಕೆಲಸಗಳು ಕೂಡ ಮಾಡಿ ನಮ್ಗೆ ಒಳ್ಳೇದು ಅರಿಸ್ಬಿಟ್ಟು ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ. ಅದರಿಂದ ಕಾರ್ಯಕರ್ತರನ್ನ, ಮುಖಂಡರನ್ನ, ರೈತರನ್ನ, ವಿಶೇಷವಾಗಿ ಈ ಭಾಗದಲ್ಲಿ ಯಾರಿಗೆ ಇದೆಲ್ಲ ಜಾಸ್ತಿ ಈ ವ್ಯವಸ್ಥೆ ಇಲ್ಲದೆ ಇದ್ದಾಗ ಎಷ್ಟೆಲ್ಲ ನೋವು ಪಡ್ತಾ ಇದ್ರು, ಇವತ್ತು ಯಾವ ವ್ಯವಸ್ಥೆಗೆ ಕೆಲಸ ಆಗಿದೆ ಅನ್ನೋವಂಥವ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೊಂದು ಗೌರವ ಸೂಚಿಸಬೇಕು ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಇಬ್ಬರಿಗೂ. ಸತೀಶ್ ಜಾರಕಿಹೊಳಿ ಅವರು ಹಿರಿಯರು, ಸಾಹುಕಾರರು ಅಂತಲೇ ಅವ್ರನ್ನ ಸಂಬೋಧಿಸ್ತಾರೆ ಅವ್ರ ಭಾಗದಲ್ಲೆಲ್ಲ. ಖಂಡಿತವಾಗೂ ಮನಸ್ಸಿಂದ ಇವರು ಸಾಹುಕಾರರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಕಾರ್ಯಕ್ರಮ ಮಾಡಮ್ಮ ನಾನು ಬರ್ತೀನಿ ಅಂತ ಏನೇನೋ ವಿಚಾರದಲ್ಲಿ ಮರ್ತೋಗಿರ್ತಾರೆ ಅಂದ್ಕೊಂಡ್ವಿ. ಅವರೇ ಫೋನ್ ಮಾಡಿ ಅವರು ಕ್ಷೇತ್ರದಿಂದ ಕಾರ್ಯಕ್ರಮ ಮಾಡಿಕೊಂಡ್ರ ಅಂತ ಕೇಳಿದ್ದಾರೆ. ಮಾಡಿಲ್ಲ ಸರ್, ನೀವು ಬಂದಿಲ್ಲ ಅಂದರೆ ಕಾರ್ಯಕ್ರಮ ಮಾಡಲ್ವಂತೆ ಅಂತ. ಅದಾದಮೇಲೆ ಮತ್ತೆ ಟೈಮ್ ಕೊಟ್ಟು ಅವರು ಪಾಪ ನಮಗೆ ಕ್ಷೇತ್ರಕ್ಕೆ ಬರ್ತೀನಿ, ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೇ ಕೆಲಸ ಇದ್ದರೂ ಕೂಡ ಗೌರವವಾಗಿ ಸ್ಪಂದಿಸೋ ಅಂಥ ಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಶಾಸಕರು ಹೇಳಿದಾಗೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಇಲ್ಲಿ ಮೊದಲು ಜನಸಾಮಾನ್ಯರು, ಸಾರ್ವಜನಿಕರು ಬರ್ಸುಬಂದಿ ಅಂತ ಕಲ್ಲು ಚಪ್ಪಡಿ ಮೇಲೆ ನಡೀತಾ ಇದ್ರು. ತದನಂತರ ಒಂದು 23 ಕಣ್ಣಿನ ಮೋರಿ ಒಂದು ನಿರ್ಮಾಣ ಆಗಿತ್ತು. ಅದು ಒಂದು ರೀತಿಯಲ್ಲಿ ಶಿಥಿಲಾವಸ್ಥೆ ಆಗಿತ್ತು. ಮತ್ತು ಮಳೆ ಬಂದಾಗ ಈ ಬೇತಮಂಗಲ ಕೆರೆ ತುಂಬಿದಾಗ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ಅದರ ಮೇಲೆ ಹರಿತಾ ಇರಬೇಕಾದ್ರೆ ಯಾವುದೇ ಒಂದು ಸಾರ್ವಜನಿಕರ ಓಡಾಟ ಎಲ್ಲ ಸ್ಥಗಿತಗೊಳ್ತಾ ಇತ್ತು. ಆ ಕಡೆಯಿಂದ ಈ ಕಡೆ ಜನ ಹೋಗ್ತಾ ಇಲ್ಲ, ಈ ಕಡೆಯಿಂದ ಆ ಕಡೆ ಆಗ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮೇಡಮ್ ಅವರು ನಮ್ಮನ್ನೆಲ್ಲ ಕರೆದು ಇದು ಏನು ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಡಿಸೈನ್ ವಿನ್ಯಾಸ ಮಾಡಿ ಒಂದು ಅಂದಾಜು ಪಟ್ಟಿಯನ್ನು ತಯಾರಿಸಿ ಅಂತ ನಮಗೆ ಒಂದು ಸೂಚನೆಯನ್ನು ಕೊಟ್ಟರು. ಅದರಂತೆ ನಾವು ಇಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿ ಮತ್ತು ಬೇತಮಂಗಲ ಕೋಡಿ ಏನಿದೆ, ಯಾವ ಲೆವೆಲಲ್ಲಿದೆ ಅದರದ್ದು ಒಂದು ಲೆವೆಲ್ಸ್ ಯಾವ ಮಟ್ಟದಲ್ಲಿದೆ ಅಂತ ಅದ್ರ ಲೆವೆಲ್ಸ್ ತೊಗೊಂಡು ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಪ್ರೈಸ್ ಮಾಡಬೇಕು ಅನ್ನೋದನ್ನ ಲೆವೆಲ್ ತೊಗೊಂಡು ಇಲ್ಲಿ ಸುಮಾರು 7 ಅಡಿಯಷ್ಟು ಮೊದಲಿದ್ದಕ್ಕಿಂತ 7 ಅಡಿಯಷ್ಟು ನಾವು ಎತ್ತರಕ್ಕೆ ಈ ಬ್ರಿಡ್ಜಿನ ನಿರ್ಮಾಣ ಮಾಡೋದಕ್ಕೆ ವಿನ್ಯಾಸ ಮಾಡಿದ್ವಿ ಮತ್ತು ಅಂದಾಜು ಪಟ್ಟಿಯನ್ನು ಮಾಡಿದ್ವಿ. ಇದೆಲ್ಲ ಮೇಡಮ್ ಅವರು ಮಾರ್ಗದರ್ಶನದಲ್ಲೇ ಆಯಿತು. ಮೇಡಮ್ ಅವರು ಇದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಇದೇ ವಿಷಯವನ್ನು ನಮ್ಮ ಮಾನ್ಯ ಸಚಿವರ ಹತ್ರ ಪ್ರಸ್ತಾಪಿಸಿ ಈ ಅನುದಾನ ತಂದು ಕೆಲಸ ಮಾಡಲಿಕ್ಕೆ ನಮಗೆ ಸೂಚನೆ ಕೊಟ್ಟರು. ಅದೇ ರೀತಿ ನಾವು ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪ್ರಾರಂಭ ಮಾಡಿ ನಿಗದಿತ ಸಮಯದೊಳಗೆ ಮುಗಿಸ್ಬೇಕು ಅಂದ್ರೂ ಮೇಡಮ್ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಸುಮಾರು ಮೀಟಿಂಗ್ಸ್ ಮಾಡಿ ಇದು ಕೆರೆ ತುಂಬಿಟ್ರೆ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ, ನೀರು ಬಂದರೆ ನಾವು ಯಾವುದೇ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ತುಂಬ ಒತ್ತಡ ಹಾಕಿ ನಮ್ಮ ಮೇಲೆ ಮತ್ತು ಗುತ್ತಿಗೆದಾರ ಮೇಲೂ ಸುಮಾರು ಸಭೆಗಳನ್ನು ಮಾಡಿ ನಿಗದಿತ ಸಮಯದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೀವಿ. ಸುಮಾರು 600 ಲಕ್ಷ ವೆಚ್ಚದಲ್ಲಿ 2 ಸೇತುವೆಗಳ ನಿರ್ಮಾಣ ಕಾರ್ಯಕ್ರಮ ಇದೆ. ಆದರೆ ಇವತ್ತು ಸಂತಸ ಏನಂದರೆ ಎಷ್ಟೋ ವರ್ಷಗಳ ಜನಸಾಮಾನ್ಯರ ಬೇಡಿಕೆ ಈಡೇರಿರುವಂಥ ದಿನ. ನಾಳೆ ಆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇರೋವಂಥ ದಿನ. ಅದೇ ಇವತ್ತು ಭಾಳ ವಿಶೇಷ. ನೋಡಲಿಕ್ಕೂ ಕೂಡ ಈ ವಾತಾವರಣ, ನಮ್ಮ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿರುವಂಥ ಸಡಗರ, ಅದಕ್ಕೆ ಪ್ರಕೃತಿ ಕೂಡ ಯಾವ ಥರ ಇದೆ ಅಂದರೆ ನಾವಿಷ್ಟು ಸತಿ ಕೆಲಸ ಹೋಗಿ ಬಂದಿದ್ದೀವಿ, ಈ ವಾತಾವರಣ ಇರಲಿಲ್ಲ. ಇವತ್ತು ಆ ತಣ್ಣಗಿರುವಂಥ ಗಾಳಿ, ನೀರು, 2 ಕಡೆ ನೀರು,
ಆಮೇಲೆ ಹೊಸದಾಗಿ ಕೆಲಸ ಆಗಿರುವಂಥದ್ದು ಹೇಗೆ ಕಾಣ್ತಾ ಇದೆ ಅಂತಂದರೆ ಮಂತ್ರಿಗಳಿಗೋಸ್ಕರನೇ ಈ ರಸ್ತೆ ರೆಡಿಯಾಗಿ ಅವರಿಗೋಸ್ಕರ ಅಲಂಕಾರ ಆಗಿರೋ ಥರ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪ್ರಕೃತಿಯಲ್ಲಿ ಇದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಿಂದೆ ಯಾವತ್ತೂ ಈ ಥರ ವಾತಾವರಣ ಇರಲಿಲ್ಲ. ಆ ಥರ ಒಳ್ಳೆ ಒಂದು ಶುಭ ಸಮಯ ಬಂದಿದೆ ಅಂತ ನಾನು ಹೇಳ್ತೀನಿ. ಸರ್ಕಾರಕ್ಕೂ ಮತ್ತು PWD ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೂ, ವಿಶೇಷವಾಗಿ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರಿಗೂ ಮತ್ತು ಅವರ ಕಾರ್ಯಪಡೆ ಏನು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಇರ್ಬೋದು, ಕಾರ್ಯಪಾಲಕ ಅಭಿಯಂತರು ಇರ್ಬೋದು, ಅವರ ತಂಡ, ಯಾಕೆಂದರೆ MLA ಅವರು ಅವರೆಲ್ಲ ಒಂದು ತಂಡವನ್ನು ಕಟ್ಟಿಕೊಂಡು ಏನು ಈ ಭಾಗದ ಜನತೆ ಸುಮಾರು ವರ್ಷಗಳಿದೆ. ಯಾಕೆಂದರೆ ಆ ಮಳೆ ಬಂತು ಅಂದರೆ ನಾನು ಯಾರೋ ನಲ್ಕೊಂಡು ಏನಪ್ಪ ಏನು ಅಂದರೆ ಆ ಕಡೆ ನಾವು ಸ್ಕೂಲ್ ಮಕ್ಕಳು ಬರ್ತಾರೆ, ಕಾಲೇಜ್ ಮಕ್ಕಳು ಬರ್ತಾರೆ, ನಮಗೆ ಪ್ರಾಬ್ಲಮ್ಸು, ಪೊಲೀಸವ್ರನ್ನ ಆ ಕಡೆ ಇಡ್ತೀವಿ, ಯಾರೋ ಬಂದುಬಿಡ್ತಾರೆ ಅಂತ, 2 ವೀಲರ್ ಹೊಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಅನೇಕ ತೊಂದರೆಗಳನ್ನ ಈ ಭಾಗದ ಜನತೆ ಅಂದರೆ ಎಲ್ಲರೂ ಕೂಡ ನಾವೇ ಅಂತಾರೆ ಯಾವುದೊಂದಿಗೆ. ಯಾಕೆಂತ ಹೇಳಿದ್ರೆ ಇವಾಗ ನಲ್ಲೂರು, ನತ್ತ, ಕಳಕುಪ್ಪ, ಕೋಗಲಹಳ್ಳಿ, ವಡ್ಡಳ್ಳಿ, ಮಾರಸಂದ್ರ ಮತ್ತು ಮುಳಬಾಗಲ್ ತಾಲೂಕು ಮತ್ತು ಈ ಕಡೆ ಸುಮಾರು 4 ತಿಂಗಳು ಏನು ಕೋಡಿ ಇರಿದಾಗ ಪೂರ್ತಿ ನೀರಲ್ಲಿ ಇರ್ತಾ ಇತ್ತು. ಯಾರು ಬರೋಕ್ಕಾಗಲ್ಲ. ಏನೋ ಅಥವಾ ವೆಹಿಕಲ್ ಇರ್ತಕ್ಕಂಥ ಇವರು ಅಂಗಳ ಮತ್ತು ಉಲ್ಕೂರ್ ಬೆಲೆ ಬೇತ್ಮಾಲಕ್ಕೆ ಬರೋರು, ಇಲ್ಲ ಅಂತ ಹೇಳಿದ್ರೆ ಮುಳಬಾಗಿಲ್ಗೆ ಹೋಗ್ಬೇಕಾಗಿತ್ತು. ಭಾರಿ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಅನೇಕ ಸಲ ಈ ಸುತ್ತಮುತ್ತಲು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ MLA ಅವ್ರಿಗೆ ಆ ಊರಿನ ಜನ ಎಲ್ಲ ಹೇಳೋರು ಮೇಡಮ್ 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 ಅಂತ. ಮೇಡಮ್ ಅವರು ಆಗಲಿ ಕಾಲ ಬರುತ್ತೆ ಅಂತ ಕೂಡ್ಕೊಂಡ್ಬಂದರು. ಅವರು ಒಂದು ಪ್ರಯತ್ನ, ಸತತ ಪ್ರಯತ್ನ ಸತೀಶ್ ಜಾರಕಿಹೊಳಿ. ಏಕೆಂದರೆ ಅವಾಗ ನಮ್ಮದು ಎಲ್ಲ ಗ್ಯಾರಂಟಿ ಬಂದುಬಿಡ್ತು, ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗ್ಬಿಡ್ತು, ಕಾಸುಗಳಿಲ್ಲ, ಏನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ. ಅಂಥ ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಕ್ಷೇತ್ರದಲ್ಲಿ ಇದೆ ಅಂತಲ್ಲ, ಇನ್ನು ಬೇರೆ ಬೇರೆ ವರ್ಗಸ್ ಕೂಡ ಅವರ ಒಂದು ಮಂತ್ರಿಗಳ ಮನವೊಲಿಸಿದ್ದಲ್ಲದೆ ಎಷ್ಟು ಸಂಪೂರ್ಣವಾಗಿ ಒಂದು ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಅದೃಷ್ಟನೇ ಅವರು ಈ ಒಂದು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡ್ಬಂದಿರೋದು. ಇವತ್ತು ನೋಡಿದ್ರೆ ನೀನು ಹೈವೇ ಕಾರಿಡಾರ್ ಕೂಡ ಹಿಂಗಿರಲ್ಲ. ನಾವು ರಾತ್ರಿ ಬಂದೋದ್ವಿ, ಎಷ್ಟು ಚೆನ್ನಾಗಿತ್ತು ಅಂತ. ಅಂದರೆ ಮೇಡಮ್ ಅವರು ಎಕ್ಸಿಕ್ಯೂಟಿವ್ ಮನಸ್ಸು ಮಾಡಿ ಲೈಟ್ಗಳು ಹಾಕ್ಬಿಟ್ರೆ ಅದು ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರಿ ಹಾಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕೂಡ ಕೆಲಸನ ಮಾಡಿದ್ದಾರೆ. ಅದರಿಂದ ಎಲ್ಲ ಹಳ್ಳಿಗಳವರು ಕೂಡ ನಾಳೆ ನಮ್ಮ MLA ಅವರನ್ನು ಕೇಳಿಕೊಂಡು ಒಂದೊಂದು ಊರಿಂದ ಪ್ರತಿಯೊಬ್ಬರು ಕೂಡ ಆ ಊರಿನ ಜನ ಒಂದು 10 ಜನ ಮಿನಿಸ್ಟ್ರಿಗೆ ಪ್ರತ್ಯೇಕವಾಗಿ ನಾವು ಅದೇ ಗೌರವ ತೋರಿಸೋದಕ್ಕೆ ನಾವೆಲ್ಲರೂ ಕೂಡ 10 ಜನ ಒಂದು ಸ್ವಲ್ಪ ಸಮಯ ನಮಗೆ ಪ್ರತಿಯೊಂದು ಹಳ್ಳಿಯವರಿಗೂ ಕೂಡ ಒಂದು ಹೂನಾರ ಹಾಕಿ ಒಂದು ನಮ್ಮ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ತಾವು ದಯವಿಟ್ಟು ಇದು ಅನುವು ಮಾಡಿಕೊಡ್ಬೇಕು. ಎಲ್ಲರೂ ಕೂಡ ಅದನ್ನು ಎಲ್ಲರೂ ನಮ್ಮ ಎಲ್ಲ ಭಾಗದ ನಮ್ಮ ರೈತ ಮುಖಂಡರು ಮತ್ತು ನಮ್ಮ ಹಳ್ಳಿಗಳವರು ಕೂಡ ಅದನ್ನು ಖಂಡಿತ ಮಾಡ್ತೀವಿ ಅಂತ ಹೇಳಿ ಇನ್ನಿಷ್ಟೊಂದು ಬೃಹದಾಕಾರವಾದಂಥ ಕೆಲಸವನ್ನು ತಾವು ಮಾಡಿರೋದಕ್ಕೆ ನಿಮಗೆ ಅನಂತ ಧನ್ಯವಾದಗಳ ನಮ್ಮ ಒಂದು ಕ್ಷೇತ್ರದ ಪರವಾಗಿ ನಮಗೆ ಕೇಳ್ಕೊತೀವಿ. ಎಲ್ಲ ಶಾಸಕರಿಗೆ ಕರೆದು ಹೇಳಿದ್ರು, ಕೋವಿಡ್ ಆಗಿದ್ದ ದಿನಗಳಾದ್ಮೇಲೆ ಜನಸಾಮಾನ್ಯರ ಜೀವನನ ಸುಧಾರಿಸ್ಬೇಕಂದ್ರೆ ನಾನು ಕಲ್ಯಾಣ ಕಾರ್ಯಕ್ರಮಗಳು ತಂದಿದ್ದೀನಿ. ಅದರಿಂದ ಬಡವರು, ಕಾರ್ಮಿಕರು, ರೈತರ ಜೀವನ ಸುಧಾರಿಸುತ್ತೆ. ಅಲ್ಲಿವರೆಗೂ ಶಾಸಕರು ಯಾರೂ ನನಗೆ ಗೌರವ ಕೊಡುವಂಥ ಶಾಸಕರು ನನ್ನ ಮುಂದೆ ಬಂದು ಅನುದಾನ ಆಗಲಿ, ಕ್ಷೇತ್ರದಲ್ಲಿ ಅಂಥ ಅಭಿವೃದ್ಧಿ ಆಗಿಲ್ಲ, ಇಂಥ ಅಭಿವೃದ್ಧಿ ಆಗಿಲ್ಲ ಅಂತ ಬೇಡಿಕೆಗಳು ಹಿಡ್ಕೂಡುದು ಅಂತ ಪದೇ ನಮಗೆ ಒಂದು 6 ತಿಂಗಳಿಗೆ 3 ತಿಂಗಳಿಗೆ CLP ಮೀಟಿಂಗಲ್ಲಿ ಹೇಳ್ತಾ ಇದ್ರು. ನಮಗೆ ಭಾಳ ಕಷ್ಟ ಆಗ್ತಾ ಇತ್ತು ಅವ್ರನ್ನ ಹೇಗೆ ನಾವು ಕನ್ವಿನ್ಸ್ ಮಾಡ್ಕೊಂಡು ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ. ಆದರೂ ನನ್ನ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆ ಮೀರಿರೋ ಅಂಥ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಅವರಿಗೆ ಸಮಾಧಾನ, ತೃಪ್ತಿ, ಧನ್ಯವಾದಗಳಿದೆ ಮನಸ್ಸಲ್ಲಿ. ಹೇಳಿ ನೀನು ಕರಿ, ನೀನು ಎಲ್ಲ ಕರಿ. ನಮ್ಮ ಪೂರ್ವಜರು ನಡ್ಕೊಂಡು ಬರ್ತಿದ್ರು. ಆಗ ಇಲ್ಲಿ ಪಕ್ಕದಲ್ಲೇ ಒಂದು ಚಪ್ಪಡಿನಲ್ಲಿ ಹಾಕಿದ್ರು ಕಾಲ್ನಡಿಗೆ. ತದನಂತರ ಎತ್ತಿನ ಗಾಡಿ ಬಂದಾಗ ಎತ್ತಿನ ಗಾಡಿಯಲ್ಲಿ ಬರ್ತಿದ್ರು. ನೀರಿದ್ದಾಗ ಬರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಪೂರ್ವಜರು ಹೇಳ್ತಿದ್ರು, ನಮ್ಮ ತಾತಂದರು ಮುತ್ತಾತಂದರು, ನಮಗೆ ಕಾಯಿಲೆ ಏನಾದರೂ ಬಂದರೆ ಇಲ್ಲ ತಾಯಿಂದ್ರೆ ಹೆರಿಗೆ ಮಾಡ್ಬೇಕಂತಂದ್ರೆ ಆಗ್ತಾ ಇಲ್ಲಪ್ಪ, ಕಷ್ಟ ಇದೆ ಅಂತಂತೇಳಿ. ತದನಂತರ ದೇವೇಗೌಡರು ಬಂದು ಚಿಕ್ಕದಾಗಿ, ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಈ ಭಾಗದಲ್ಲಿ PW ಮಂತ್ರಿ ಆಗಿದ್ದಾಗ ಈ ಭಾಗದಲ್ಲಿ ಬಂದು ವಿಸಿಟ್ ಮಾಡಿ ಆಗ ಅವರು ಚಿಕ್ಕದಾಗಿ ಒಂದು ರಸ್ತೆಯನ್ನು ಮಾಡಿಕೊಟ್ರು. ಅದು ನಮಗೆ ನಮ್ಮ ಸಮಸ್ಯೆಗೆ, ನಮ್ಮದೇನು ಈಗ 4 ಗ್ರಾಮಗಳು ಈ ಕ್ಷೇತ್ರಕ್ಕೆ ಬರುತ್ತೆ, ನಮ್ಮ ಮೇಡಮೂರು ಕ್ಷೇತ್ರಕ್ಕೆ ಬರುತ್ತೆ. ತದನಂತರ ನಮ್ಮದು ಮುಳಬಾಗಲ್ ಬಾರ್ಡರ್ಗೆ ಬರುತ್ತೆ. ಇಲ್ಲಿಂದ ಬೆಂಗಳೂರು ತಿರುಪತಿ ರಸ್ತೆಗೆ ಜಾಯಿಂಟ್ ಆಗುತ್ತೆ. ಅಲ್ಲಿ ಒಂದು 5-6 ಊರುಗಳಿದ್ದಾವೆ, ಒಂದು 10 ಊರಿದ್ದಾವೆ. ಅವರೆಲ್ಲನೂ ಬೆತ್ಮಂಗ್ಲಿ ಬರಬೇಕು ಆಸ್ಪತ್ರೆಗೆ. ಇಲ್ಲ ಒಂದು ಮಾರ್ಕೆಟ್ಗೆ ಬರಬೇಕಂದ್ರೆ ಬೆತ್ಮಂಗ್ಲಿ ಬರಬೇಕು.
ನಾವೇನಾದರೂ ಪರ್ಚೇಸ್ ಮಾಡಬೇಕು ಇಲ್ಲ ಸೇಲ್ ಮಾಡಬೇಕು, ತರಕಾರಿ ಆಗ್ಬೋದು, ಯಾವುದೇ ವಸ್ತುಗಳಾಗ್ಬೋದು, ನಾವು ಬೇತ್ಮಂಗ್ಲ ಬರಬೇಕು. ಇವರಿಗೆ ಈ ಕೆರೆ ತುಂಬಿದಾಗ 4 ರಿಂದ 5 ತಿಂಗಳ ನಾವು ಒಂಥರ ದ್ವೀಪದಲ್ಲಿ ಇದ್ದಂಗೆ ಇರ್ತಾಯಿತ್ತು. ಈ ಸಮಸ್ಯೆನ ಈ ಹಿಂದೆ ಬಂದು MLA ಅವ್ರ ಗಮನಕ್ಕೆ ತಂದಿದ್ದೀವಿ, ಆದರೆ ಅವ್ರು ಯಾರೂ ನಮ್ಗೆ ಸ್ಪಂದಿಸಲಿಲ್ಲ. ನಾವು ನಮ್ಮ ಮೇಡಮ್ ಅವ್ರನ್ನ ಅಕ್ಕ ಅಂತಲೇ ಕರೆಯೋದು. ಇವರು ಫಸ್ಟ್ ಟರ್ಮ್ MLA ಅವರಾದಾಗ ನಾವು ಹಿಂಗಿದೆ ಅಂತ ಹೇಳಿದಾಗ ಆಯಿತು ನಾನು ಮಾಡ್ತಿರ್ತೀನಿ ಅಂತ ಹೇಳಿದ್ರು. ಆಗ ನಮಗೆ ಸರ್ಕಾರ ಸಮಸ್ಯೆ ಇಲ್ಲ ಮೇಡಮ್ ಅವ್ರ ಸಮಸ್ಯೆ ಏನಂತ ಗೊತ್ತಿಲ್ಲ, ಹಾಗಾಗಲಿಲ್ಲ. 2ನೇ ಟರ್ಮ್ ಎಲೆಕ್ಷನ್ ಬಂದಾಗ ನಮ್ಮ ಗ್ರಾಮಗಳಿಗೆ ಬಂದಾಗ ನಮ್ಮ ಗ್ರಾಮಸ್ಥರೆಲ್ಲರೂ ಹಿರಿಯರು ಕಿರಿಯರು ತಾಯಂದರು ಎಲ್ಲರೂ ಬೇಡಿಕೆ ಇಟ್ಟಿದ್ದು, ದಯವಿಟ್ಟು ನಮಗೆ ಇದೊಂದು ಸಾಲ್ವ್ ಮಾಡಿಕೊಡಿ ಅಂತಂತ ಹೇಳಿದ್ರು. ಮೇಡಮ್ ಅವ್ರು ಒಂದೇ ಮಾತು ಹೇಳಿದ್ದು, ಅದು ಸಾಲ್ವ್ ಮಾಡೇ ಮತ್ತೆ ನಿಮ್ಮ ಊರಿಗೆ ಬರ್ತೀವಿ ಅಂತಂತ ನಮ್ಮ ಹತ್ರ ಮಾತು ಕೊಟ್ಟರು. ಆ ಮಾತಿಗೆ ಬದ್ಧವಾಗಿ ನಾವು ಏನು ನಮಗೆ ಮಾತು ಕೊಟ್ಟಿದ್ರು ಆ ಮಾತು ಬದ್ಧವಾಗಿ ಸರ್ಕಾರ ಬಂದ ತಕ್ಷಣವೇ ಯಾವ ಕೆಲಸನೂ ಮಾಡಲಿಲ್ಲ. ಈಗ ತಮ್ಗೆ ಗೊತ್ತಿದೆ, ಗ್ಯಾರಂಟಿಗಳು ಬಂದು ಇಡೀ ಸ್ಟೇಟಲ್ಲಿ ಎಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲ, ಫಂಡ್ಸ್ ಇಲ್ಲ. ಡೆವಲಪ್ಮೆಂಟ್ಸ್ ಅಂದರೆ ಆ ದುಡ್ಡನ್ನ ನಾವು ಬಡವರಿಗೆ ಎಲ್ರಿಗೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಹಂಗಾಗಿ ಇದು ಮೇಡಮ್ ಅವ್ರು ಏನು ಮಾಡ್ತಾರಂದಿಲ್ಲ, ಇದು ಆಗಲೇಬೇಕಂತೇಳಿ ಪ್ರಯತ್ನ ಪಟ್ಟು ನಮಗೆ ನಮ್ಮ ಒಂದು 4 ಗ್ರಾಮಗಳಿಗೆ, ತದನಂತರ ನಮ್ಮ ಆಜುಬಾಜು ಗ್ರಾಮಸ್ಥರಿಗೆ ಅಪ್ ಟು ಅವನಿ ತನಕ ಏನೊಂದು 10 ರಿಂದ 15 ಗ್ರಾಮಸ್ಥರು ಇದ್ದಾರೋ ಆ ಜನರಿಗೆಲ್ರಿಗೂ ಒಂಥರ ಆಶಾಕಿರಣ. ದೇವ್ರಿಲ್ಲ, ದೇವ್ರ ಕಣ್ಣು ಕಾಣಿಸ್ದಂಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ಹೇಳ್ತಾರೆ ನೋಡಪ್ಪ, ಒಬ್ಬ ತಾಯಿಗೆ ತೊಂದರೆ ಆದರೆ 5 ನಿಮಿಷದಲ್ಲಿ ಬೇತ್ಮಂಗ್ಲ ಹಾಸ್ಪಿಟ್ಲಿಗೆ ಬರ್ಬೋದು. ಇಲ್ಲ ಮಕ್ಕಳು ನಾನು ಕಣ್ಣಾರೆ ಕಂಡಿದ್ದೀನಿ, ಸ್ಕೂಲ್ಗೆ ಹೋಗ್ಬೇಕಂದ್ರೆ ಆಟೋನಲ್ಲಿ ಬರಬೇಕು. ನಾರ್ಮಲ್ ಆಗಿ ಅಂದ್ರೆ 20 ರೂಪಾಯಿ ಕೊಟ್ಟು ಬರ್ತಿದ್ರು. ಆ ನೀರು ತುಂಬಿದಾಗ 150 ರೂಪಾಯಿ 200 ರೂಪಾಯಿ ಕೊಡಬೇಕಾಗಿತ್ತು, ಗುಟ್ಟಳಿ ಮೇಲೆ ಬರಬೇಕಾಗಿತ್ತು. ಟೈಮ್ ವೇಸ್ಟು. ಇನ್ ಟೈಮ್ಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಾರಿಲ್ಲ. ಸಂಜೆ ಬಿಟ್ಟರೆ ಇನ್ ಟೈಮ್ ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ರಾತ್ರಿ 8-9 ಗಂಟೆ ಆಗ್ತಿತ್ತು. ಮಕ್ಕಳು ಬಂದವ ಎಲ್ಲಿ ಓದೋದು, ಅವ್ರು ಊಟ ಮಾಡೋದಿಲ್ಲಿ. ಈ ಕಷ್ಟನೆಲ್ಲ ಅರ್ತು ನಮಗೆ ಕಣ್ಣಿಗೆ ಕಾಣಲ್ಲ ದೇವರು, ಕಣ್ಣಿಗೆ ಕಾಣೋ ದೇವತೆ ಹಂಗಿದ್ದಾರೆ ನಮ್ಮ ಅಕ್ಕ ಅವರು, ನಮ್ಮ MLA ಮೇಡಮ್ ಅವರು ನಮ್ಮ ಕಷ್ಟಗಳೆಲ್ಲ ತೀರಿಸಿದ್ದಾರೆ. ನಾನು ನಮ್ಮ ಗ್ರಾಮಸ್ಥರು ಅಲ್ಲಿ ಮನವಿ ಕೋರ್ಕೊಳ್ಳೋದು ಏನಂದರೆ, ನಾವು ನಮ್ಮ ಮೇಡಮ್ ಅವರು ಎನ್ನು ತನಕ ಎಲೆಕ್ಷನ್ ನಿಲ್ತಾರೋ ಅನ್ನ ತನಕ ನಾವು ಓಟ್ ಹಾಕಿದ್ರೆ ಈ ಋಣ ತೀರ್ಸ್ಕೊಳಕ್ಕಾಗಲ್ಲ. ಮೇಡಮ್ ಅವರು ಜೀವಂತ ಇರೋ ತನಕ ನಾವು ಓಟ್ ಹಾಕಿದ್ರೆ ಈ ಋಣ ತೀರ್ಸ್ಕೊಳಕ್ಕಾಗಲ್ಲ. ನಾವು ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರೆ 5,000, 10,000, 50,000, ಲಕ್ಷ ಮಾಡ್ಬೋದಷ್ಟೇ. ಕೋಟಿ ತಂದು 5 ಕೋಟಿ 10 ಕೋಟಿ ತಂದು ರಸ್ತೆ ಮಾಡಕ್ಕೆ ನಮ್ಗೆ ಅಧಿಕಾರ ಇಲ್ಲ, ನಾವು ಮಾಡೋಕ್ಕೂ ಆಗಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ನಾವು 1 ಲಕ್ಷ 2 ಲಕ್ಷ ಡೊನೇಷನ್ ಮಾಡ್ಬೋದು, ಇಲ್ಲ 1 ಕೋಟಿ 2 ಕೋಟಿ ದೇವಸ್ಥಾನಕ್ಕೆ ಡೊನೇಷನ್ ಮಾಡ್ಬೋದು. ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಸರ್ಕಾರ ನಮಗೆ ಅಧಿಕಾರ ಕೊಡಲ್ಲ. ಎಲ್ಲ ಸಮಸ್ಯೆಗಳು ನಡ್ತು ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ನಮ್ಮ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಆಮಿನವರೆಗೂ ಇದು ಮುಳಬಾಗಿಲು ಆಮಿನವರೆಗೂ ಹೋಗ್ತಾ ರಸ್ತೆ ತುಂಬ ವರ್ಷಗಳಿಂದ ಇದು ಮಳೆ ಬಂದುಬಿಡುತ್ತೆ. ಒಂದು ಸಲ ಮಳೆ ಬಂದುಬಿಟ್ಟು ಬರೋಕ್ಕೆ ಹೋಗಿಲ್ಲ, ರೋಡೆಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಅವಾಗ ಆಮವ್ರ ಮನೆ ಹತ್ರ ಹೋದ್ವು ನಾವೆಲ್ಲ ಹೋಗಿ. ಆಮವ್ರು ಟಿಪ್ಪರ್ ಹಿಡಿ 3 ಟಿಪ್ಪರು ಜಲ್ಲಿ ಹೊಡೆದು ಅವಾಗ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಬಂದು ಇದು ಅದೇ ಈ ವರ್ಷದಲ್ಲಿ 100% ಬ್ರಿಡ್ಜ್ ಆಗಿದೆ ಅಂದರು. ಹಂಗೆ ಆಗಿದೆ. ಮತ್ತು ಸತೀಶ್ ಜಾರಕಿಹೊಳಿಗೆ ಮೇಡಮ್ಗೆ ನಮ್ಮ ಪಂಚಾಯತಿಂದ ಧನ್ಯವಾದಗಳು ಹೇಳ್ತೀವಿ. ನಿನ್ನೆ ಅಲ್ಲಿ ಮೇಡಮ್ ಮೊನ್ನೆ ಬರುವಾಗ ಇದ್ರು ಇಲ್ಲಿ ಆಮೇಲೆ ಕೋಗಿನಲ್ಲಿ ಮತ್ತು ಕಲ್ಕುಪ್ಪದವರು 3 ಜನ ದೊಡ್ಡವರು ಬಂದು ಅಲ್ಲಿ ನಿಂತ್ಕೊಂಡಿದ್ರು. ಅವರೇ ಮಾತಾಡ್ಕೊಳ್ತಾ ಇದ್ದಾರೆ, ಅಪ್ಪ ಆಯ್ಮ್ ಸಲ್ಲಗ ಅವನಪ್ಪ ಬಿಡ್ಲು ಅಂತ 100 ಏಣ್ಲು ಕಾಣಿ ಬಿರ್ಜಿದಿಂಗೆ ಇಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ವರ್ಷಗಳಾದ್ರೂ ಈ ಋಣ ಮೇಡಮ್ ತೀರ್ಸೋಕ್ಕಾಗಲ್ಲ. ನಮ್ಮ ಚಲಪತಣ್ಣ ಹೇಳ್ದಂಗೆ ಈ ಮಳೆ ಬಂದ್ಬಿಡ್ತು ಪಾಪ. ಚಲಪತಣ್ಣ 100 ರೂಪಾಯಿ 150 ರೂಪಾಯಿ ಬಿಟ್ಕೊಂಡು ಹಂಗೆ ಹೋಗ್ತಾರೆ ಗುಟ್ಟೆ ಮೇಲೆ. ಇವಾಗ ಎಷ್ಟು ನೀರನ್ನ ಮೊನ್ನೆ ನಮ್ಮ ಕೆರೆ ತುಂಬ ಹೋಗ್ತಾ ಇದೆ, ನೀರು ಹೋದಂಗೆ ಇಲ್ಲ, ಕೆಳಗಡೆನೇ ಹೋಗ್ತಾ ಇದೆ. ಅಷ್ಟು ನೀರು ಬಂದಿದ್ರೆ ರೋಡ್ ಮೇಲೆ ಹೋಗ್ತಾ ಇತ್ತು ಮೊನ್ನೆ. ಅದು ಖುಷಿ ಆಗುತ್ತೆ. ಮೇಡಮ್ಗೆ ಖುಷಿ ಧನ್ಯವಾದ. ನಮ್ಮ ಪಂಚಾಯತಿ ಸುತ್ತಮುತ್ತ ಊರು ಗ್ರಾಮಸ್ಥರಿಂದ ಎಲ್ಲರೂ ಧನ್ಯವಾದಗಳು ಹೇಳ್ತೀವಿ. ಅವನಿವರೆಗೂ ಏನು ಈ ರಸ್ತೆ ಇರ್ಬೋದು, ಈ ಸೇತುವೆ ಇರ್ಬೋದು, ಚರಿತ್ರೆಯಲ್ಲಿ ಉಳಿದೋಗೋ ಅಂಥ ಕೆಲಸ ಇವತ್ತು ನಮ್ಮ ಮೇಡಮ್ ಅವ್ರು ಮಾಡಿರೋ ಅಂಥ ಕೆಲಸ. ಯಾಕೆ ಅಂದರೆ ಇದು 50 ವರ್ಷ ಅಲ್ಲ, 100 ವರ್ಷ ಅಲ್ಲ. ನಾಳೆ ನಮ್ಮ ಮಕ್ಕಳು ಬರ್ಬೋದು, ಅವ್ರ ಮಕ್ಕಳು ಬರ್ಬೋದು, ಯಾರೇ ಆಗಲಿ ಚರಿತ್ರೆಯಲ್ಲಿ ಉಳಿದೋಗೋ ಅಂಥ ಕೆಲಸ ನಮ್ಮ ಮೇಡಮ್ ಅವ್ರು ಮಾಡಿರ್ತಾರೆ. ಹಾಗೂ ಬೇತ್ಮಂಗ್ಲ ಪಾಲಾರ್ ಕೆರೆ ಅಂದರೆ ಭಾಳ ಹಿಸ್ಟ್ರಿಯಲ್ಲಿ ಭಾಳ ಒಂದು ಹೆಸರಿದೆ. ಆ ಒಂದು ಸೇತುವೆಗೆ, ಈ ಒಂದು ಸೇತುವೆಯನ್ನು ಮಾಡಿಕೊಟ್ಟಂಥ ಮೇಡಮ್ ಅವ್ರಿಗೆ ನಾವು ಭಾಳ ಧನ್ಯವಾದಗಳನ್ನ ಹೇಳ್ತೀವಿ. ಏಕೆಂದರೆ ನಾವು ಹೇಳೋದು ಇದೊಂದೇ ಕೆಲಸ ಅಲ್ಲ, ಬೇತ್ಮಂಗ್ಲದ್ದು ಇರ್ಬೋದು, ಪ್ರತಿಯೊಂದೂ ಯಾವ್ದು ಹೇಳಿದ್ರು ಮೇಡಮ್ ಅವ್ರ ಗಮನಕ್ಕೆ ತಕ್ಷಣ ಸ್ಪಂದಿಸಿ, ವಿನೋ ಈ ಥರ ಆಗಿದೆ, ಇಂಥ ಹೆಡ್ಡಲ್ಲಿ ಇಂಥ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಇಂಥ ಫಾಲೋ ಅಪ್ ಮಾಡೋ ಅಂಥ MLA ನಮ್ಗೆ ಸಿಕ್ಕಿರೋದು ಭಾಳ ಅದೃಷ್ಟ ಅಂತ ಹೇಳ್ತೀನಿ. ಇಷ್ಟಕ್ಕೆ ಮುಂಚೆ ಎಷ್ಟೋ ಶಾಸಕರು ಬಂದಿದ್ದಾರೆ ಹೋಗಿದ್ದಾರೆ, ಹೆಸ್ರಿಗೆ ಮಾಡ್ತಾರೆ, ಮೀಡಿಯಲ್ಲಿ ಬಂದು ಮಾತಾಡೋದಕ್ಕೆ ಮಾಡ್ತಾರೆ. ಯಾರೇ ಆಗಲಿ ಕೆಲಸ ಮಾಡಿ ನೋಡಿಸಿಲ್ಲ. ಮೇಡಮ್ ಅವ್ರು ಕೆಲಸ ಮಾಡಿ ನೋಡಿಸಿದ್ದಾರೆ.
ಜನರಿಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ ಇವತ್ತು ತಮಾಷೆ ಅಲ್ಲ. ನಮ್ಮದು ಭಾಳ ಪುರಾತನವಾದಂಥ ಅಂಗಡಿ, ನಮ್ಮ ತಾತ ಕಾಲದಿಂದನೂ ಇರೋವಂಥ ಅಂಗಡಿ. ಈ ಕಡೆ ಭಾಗದ ರೈತರು ಇರ್ಬೋದು, ಎಲ್ಲರೂ ನಮ್ಮ ಅಂಗಡಿಗೆ ಬರೋ ಅಂಥದ್ದಿದೆ. ಸುಮಾರು ಸತಿ ಕೆರೆ ಕೊಡಿ ಹೋದಾಗ ಹೇಳ್ತಾರೆ, ಅಣ್ಣ ಇಟ್ಲು ಲೊಚ್ಚೆ ಕೇಳೋದು ಅಟ್ಲು ಸುಟ್ಟೇಸ್ಕೊಂಡು ಅಟ್ಲು ಹೊಸೋಣ ಮನ ಅಂತ. ಏಕೆಂದರೆ ಅಷ್ಟೊಂದು ತೊಂದರೆಗಳು ನಾವು ಚಿಕ್ಕಂದಿನಿಂದ ಕೇಳಿದ್ದೀವಿ. ಜನರು ಇಲ್ಲಿ ಏನು ಕಷ್ಟಗಳನ್ನ ಇದು ಮಾಡಿದ್ದಾರೆ ಅಂತ ನಾವು ಭಾಳ ಚಿಕ್ಕಂದಿನಿಂದನೂ ನಾವು ಕೇಳ್ಕೊಂಡು ಬಂದಿದ್ದೀವಿ. ಇವತ್ತು ಇದೊಂದು ಶಾಶ್ವತವಾದಂಥ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು. ಈ ಭಾಗದ ಎಲ್ಲ ಜನರ ಪರವಾಗಿ ನಾನು ಮೇಡಮ್ ಅವ್ರಿಗೆ ಧನ್ಯವಾದ ಸಲ್ಲಿಸಿ. ಉನ್ಕೂರು ಪಂಚಾಯಿತಿ ಈ ಭಾಗಕ್ಕೆ ಈ ಬ್ರಿಡ್ಜ್ ಆಗಿರೋದ್ರಿಂದ ಒಲ್ಲಳ್ಳಿ ಪಂಚಾಯಿತಿಗೆ ಎಷ್ಟು ಅನುಕೂಲ ಆಗಿದೆಯೋ ಉನ್ಕೂರು ಪಂಚಾಯಿತಿಗೂ ಅಷ್ಟೇ ಅನುಕೂಲ ಆಗಿದೆ. ನಾನು ಎಲ್ಲ ನಮ್ಮ ಸ್ನೇಹಿತರು ಮಾತಾಡಿದರೆ ಏನು ಹೇಳೋಕ್ಕೆ ಹೋಗಲ್ಲ. ಮೇಡಮ್ನ ಒಂದು ದೂರದೃಷ್ಟಿ ಹೆಂಗಿರುತ್ತೆ ಅಂದರೆ, ಇದು ಸಣ್ಣ ಒಂದು 4-5-8 ಹಳ್ಳಿಗೆ ಹೋಗೋ ರಸ್ತೆ ಅಂತೇಳಿ ಕೆಲವರು ಏನಾದರೂ ಬ್ರಿಡ್ಜ್ ಮಾಡಬೇಕಂದ್ರೆ ಒಂದು ಸಣ್ಣದಾಗಿ ಒಂದು ಕೋಟಿ ಅಲ್ಲೊಂದು 50 ಲಕ್ಷ ಹಾಕಿ ನೀರು ಹೋಗೋಕ್ಕೆ, ಜನ ಹೋಗೋಕ್ಕೆ ಮಾತ್ರ ಒಂದು ಗಾಡಿ ಹೋಗೋಕ್ಕೆ ಮಾಡಿ ಬಿಟ್ಬಿಡ್ತಾಯಿದ್ರು. ಆ ಅಮ್ಮ ಇವಾಗ ಒಂದು 10 ವರ್ಷ 20 ವರ್ಷ ದೂರದೃಷ್ಟಿ ಇಟ್ಕೊಂಡು ಮಾಡಲ್ಲ, 100 ವರ್ಷಕ್ಕೆ ದೂರದೃಷ್ಟಿ ಇಟ್ಕೊಂಡು ನೋಡಿ. ಇವಾಗ ನೀವು ಕೋಲಾರ ರೋಡ್ಗೆ ಹೋಗಿ, ಕೋಲಾರ ರೋಡಿನಲ್ಲಿ ಯಾವುದಾದ್ರೂ ಇಂಥ ಸೇತುವೆ ಇದೆಯಾ? ಇಲ್ಲ. ಜಿಲ್ಲಾ ರಸ್ತೆ ಮಟ್ಟಕ್ಕೆ ಹಳ್ಳಿಗಳ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇನ್ನು 100 ವರ್ಷಕ್ಕೆ ಯಾವ ರೀತಿ ಅಭಿವೃದ್ಧಿ ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಕನ್ನಂಬಾಡಿ ಕಟ್ಟೆ ಇದ್ದಂಗೆ ಕಾಣಿಸ್ತದೆ. ಅವರು ನಮ್ಮ ಅಣ್ಣ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಲೈಟ್ಗಳೇನಾದ್ರೂ ಹಾಕ್ಬಿಟ್ರೆ ಪ್ರವಾಸಿ ತಾಣ ಆಗುತ್ತೆ ಇದು. ಅದಕ್ಕೆ ನಾನು ಉಲ್ಕೂರು ಗ್ರಾಮ ಪಂಚಾಯಿತಿ ನಮ್ಮ ಕ್ಷೇತ್ರದ ಜನತೆ ಎಲ್ಲರ ಪರವಾಗಿ ನಮ್ಮ ಮೇಡಮ್ನವ್ರಿಗೆ, ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾಳೆ ಕಾರ್ಯಕ್ರಮ 100% ಯಶಸ್ವಿ ಆಗುತ್ತೆ. ಜನ ವಾಲಂಟ್ರಿಯಾಗಿ ಬರ್ತಾರೆ. ನಾಳೆ ನೀವೇ ನೋಡ್ತೀರಾ. ಒಳ್ಳೆಯ ಒಂದು ಹಬ್ಬದ ವಾತಾವರಣ ಇವತ್ತಿಂದ ಶುರುವಾಗುತ್ತೆ. ಇನ್ನು ನೆಕ್ಸ್ಟ್ ಬೇರೆ ಬೇರೆ ಬ್ರಿಡ್ಜ್ಗಳು, ರಸ್ತೆಗಳು, ಇದು ನಮ್ಮದು ಯಾವುದು ಇಂಟರ್ನ್ಯಾಷನಲ್ APMC ಬರ್ತಾ ಇದೆ, ಇಂಟಿಗ್ರೇಟೆಡ್ ಇದು ಬರ್ತದೆ. ನಿಮ್ಗೆ ದಿನ ಸುದ್ದಿ ಇರ್ತದೆ. ಇನ್ನು ಏನು ನಮ್ಮ ಮೇಡಮ್ ಅವರು ಇದು ಮಾಡೋವರೆಗೂ ಇದೇ ರೀತಿ ಇರುತ್ತೆ. ಇದೇ ರೀತಿ ಆಗಲಿ ಅಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಭಾಗ್ಯವಯ್ಯ ಪುರಂದರದಾಸರು ಬರೀತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾವ್ಯಾವ್ದು ಭಾಗ್ಯ? ನಮಗೆ ಸಿಕ್ಕಿರೋ ಅಂಥ ಕನ್ಸರ್ನ್ ಮಿನಿಸ್ಟ್ರು ಅವ್ರು ಸಿಕ್ಕಿರೋದು ಒಂದು ಭಾಗ್ಯ. ಮೇಡಮ್ನವರು ಸಿಕ್ಕಿರೋದು ಒಂದು ಭಾಗ್ಯ. ಅವ್ರ ಕೈ ಕೆಳಗೆ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಅದು ಭಾಗ್ಯ ಅಲ್ಲ. ಈ ರಸ್ತೆ ಮೇಲೆ ಓಡಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಈ ಕಾನ್ಸ್ಟಿಟ್ಯೂನ್ಸಿ ಭಾಗ್ಯವಂತವಾಗುವಂಥ ಕಾನ್ಸ್ಟಿಟ್ಯೂನ್ಸಿ ಆಗ್ತಾ ಇದೆ. ಆಗಲಿ, ಇನ್ನೂ ಚೆನ್ನಾಗಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು